ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬಂದು ಪತ್ರಕರ್ತರು ಕೇಳೋದು, ನಾನೇ ಪೂರ್ತಿ ಅವಧಿಗೆ ಮುಖ್ಯಮಂತ್ರಿ ಅಂತಾರೆ ಸಿದ್ದರಾಮಯ್ಯನವರು, ನೀವೇನಂತೀರಿ ಅಂತ. ಅದಕ್ಕೆ ಅವ್ರದ್ದು ಪ್ರತಿಕ್ರಿಯೆ. ಈ ಇಡೀ ನಾಯಕತ್ವ ಬದಲಾವಣೆಯ ಗೊಂದಲ ಶುರುವಾದ ನಂತರ ಡಿ ಕೆ ಶಿವಕುಮಾರ್ ಅವರ ಇದುವರೆಗಿನ ಹೇಳಿಕೆಗಳಿದಾವಲ್ಲ, ನನ್ನ ರೀಡಿಂಗ್ ಪ್ರಕಾರ ಇವತ್ತಿನ ಹೇಳಿಕೆ ಅತ್ಯಂತ ಸ್ಟ್ರಾಂಗ್ ಆದಂಥದ್ದು. ವಿ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ಟೈಮ್ಸ್ ನೌ ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂನಲ್ಲಿ ಹೇಳಿದ್ರು ಅವರು, ದಿಲ್ಲಿಲಿ ಕೂತ್ಕೊಂಡು. ಅದು ಸಂಚಲನಕಾರಿ. ಇವತ್ತು ಆದ ಒಪ್ಪಂದದಂತೆ ನಡೆದುಕೊಳ್ತಾರೆ ಅಂತ ನಂಬ್ತೀನಿ ಅಂತಂದರು. ಮತ್ತೊಮ್ಮೆ ಒಪ್ಪಂದವನ್ನು ನೆನಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ, ಮತ್ತು ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಅದೆಲ್ಲ ನಾನು ಹೇಳೋಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಡೇಟ್ ಕೊಟ್ಟಿತ್ತು ದೇವಿ ಸರ್, ಸಮಸ್ಯೆ ಬಂದಾಗ ಪರಿಹಾರ ಈ ಡೇಟ್ ಒಳಗೆ ಪರಿಹಾರ ಮಾಡಿಕೊಡ್ತೇನೆ. ಇವತ್ತು ಡೇಟ್ ಕೊಟ್ಟಿದ್ದು ಸರ್. ದಿನಾಂಕದ ಬಗೆಗಿನ ಪ್ರಶ್ನೆಗೆ ನಕ್ಕು ಗೋಣ ಅಲ್ಲಾಡಿಸಿ ಹೋಗ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು. ನಕ್ಕು ಗೋಣ ಅಲ್ಲಾಡಿಸಿ ಹೋಗ್ಬಿಟ್ರು. ನೋಡಿ, ನಾನು ಅವರು ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ, ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ, ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂಗೆ ನಡ್ಕೊಳ್ತೀವಿ. ಈ ವಾಕ್ಯಗಳಿರುವ ಕಾರಣಕ್ಕೆ ನಾನು ಹೇಳಿದ್ದು ಇದುವರೆಗಿನ ಅತ್ಯಂತ ಸ್ಟ್ರಾಂಗ್ ಸ್ಟೇಟ್ಮೆಂಟು ಡಿ ಕೆ ಶಿವಕುಮಾರರದ್ದು ಅಂತ. ಬಹುಶಃ ಇವ್ರದ್ದೇನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತಲ್ಲ, ಅದರ ಉದ್ದೇಶವೇ ಬೆಳಗಾವಿ ಅಧಿವೇಶನವೊಂದನ್ನು ಸಾಂಗವಾಗಿ ಮುಗಿಸ್ಬಿಡ್ಲಿ ಅನ್ನೋದಾಗಿತ್ತು. ಮುಗೀತದು. ಇನ್ನು ಮೇಲೆ ಆ್ಯಕ್ಟಿವಿಟಿ ಶುರುವಾಗ್ತವೆ ಅನ್ಸುತ್ತೆ ನನಗೆ ಎರಡೂ ಕಡೆಯಿಂದ. ಇವ್ರ ಕಡೆಯವರು ದಿಲ್ಲಿಗೆ ಹೋಗೋದು, ಅವ್ರ ಕಡೆಯವರು ಡಿನ್ನರ್ ಮೀಟಿಂಗ್ಗಳನ್ನು ಮಾಡೋದು, ಅಲ್ಲಲ್ಲಿ ಸಮಾವೇಶಗಳಾಗೋದು, ಅವೆಲ್ಲ ಶುರುವಾಗ್ತವೋ ಏನೋ.